ನಂಗಂತೂ ಒಂದು ಬ್ರೇಕ್ ಬೇಕಿತ್ತು. ಅದಕ್ಕೋಸ್ಕರ ಯಾರಿಗೂ ಕರೀದೆ ಬಸ್ ಹೊತ್ಕೊಂಡು ಹೊರಟಿದ್ದೆ. ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಮನೆ ಮಾಡ್ಕೊಂಡಿರೋ ದೇವರಿಗೆ ಹೋಗೋವಾಗ ಭಯ ಆಯಿತು. ಯಾಕಂದರೆ ಇದುವರೆಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಿಟ್ಟು ಒಬ್ಬಳೇ ಎಲ್ಲಿಗೂ ಹೋಗಿರಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಬಸ್ಸಲ್ಲಿ ಹೋಗುವಾಗ ಒಂದು ನಿಮಿಷ ಕೂಡ ಕಣ್ಮುಚ್ಚಿ ನಿದ್ದೆ ಮಾಡಲಿಲ್ಲ. ಯಾಕಂದರೆ ಭಯ. ಇನ್ನೊಂದು ಕಡೆ ಹೋಗ್ತಾ ಹೋಗ್ತಾ ಚಳಿ ಜಾಸ್ತಿನೇ ಆಗ್ತಾಯಿತ್ತು. ಈ ಜಾಗ ನಾನು ಮುಂಚೆ ತುಂಬ ಸಲ ಹೋಗಿರೋದ್ರಿಂದ ನಂಗೆ ಗೊತ್ತಿತ್ತು. ಹಾಗೆ ಮಾರ್ನಿಂಗ್ ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನೇತ್ರಾವತಿಲಿ ಮಿಂದು ರೆಡಿಯಾಗಿ ಹೊರಟು ದೇವಸ್ಥಾನ ಕಡೆ ಹೊರಟೆ. ಖುಷಿ ಅನಿಸಿದ್ದು 6 ಮಂತ್ಸ್ ಹಿಂದೆ ನಾನು ಹತ್ಕೊಂಡು ಹೋಗಿದ್ದೆ, ದರ್ಶನ ಆಗಿರಲಿಲ್ಲ ಅಂತ. ಮತ್ತು ಜನ ಜಾತ್ರೆ ಆಗಿತ್ತು ಈ ಜಾಗ ಅಂತ. ಆದರೆ ಈಗ ಮಾಡಿರೋ ಸಿಸ್ಟಮ್ನ, ಮಿತವಾಗಿರೋ ಜನಸಂದಣಿನ ನೋಡಿ ತುಂಬ ಖುಷಿಯಾಯಿತು. ನೆಮ್ಮದಿಯಿಂದ ದರ್ಶನ ಆಯಿತು. ಸೊ ಇದೊಂಥರ ಬ್ಯಾಟ್ರಿ ಲೋ ಆಗಿದ್ದು ನನಗೆ ಚಾರ್ಜ್ ಕೊಡ್ತು ಅಂತ ಅನಿಸ್ತು. ಯಾರೋ ಏನೋ ಹೇಳಿದ್ರು, ಯಾರದೇ ಏನೇ ತಪ್ಪಿದ್ರು ನೆಮ್ಮದಿ ಕೊಡೋ ದೇವರಿಗೆ ನಾವು ಹೋಗ್ದೇ ನಿಲ್ಲಿಸ್ಬಿಟ್ಟಿದ್ದೀವಿ. ಆದರೆ ದೇವರು ಮಾತ್ರ ನಮಗೆ ನೆಮ್ಮದಿ ಕೊಡ್ತಾನೆ ಇದ್ದಾನೆ. ಅವನ ಹತ್ರ ನಿಜವಾಗ್ಲೂ ಭಕ್ತಿಯಿಂದ ಬೇಡ್ಕೊಂಡವ್ರ ಹತ್ರ.